ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬಸವಣ್ಣನವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತರಾದವರಲ್ಲ, ಮಾನವ ಧರ್ಮಕ್ಕೆ ಸೀಮಿತರಾದವರು. ಶ್ರೀ ಚೇದೇಶಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಸುದ್ದಿಯ ವಿವರ. ಬಸವಣ್ಣನವರು ಯಾವುದೇ ಜಾತಿ ಧರ್ಮಗಳಿಗೆ ಸೀಮಿತರಾದವರಲ್ಲ, ಅವರು ಮಾನವ ಕುಲದ ಮಾನವ ಧರ್ಮಕ್ಕೆ ಸೀಮಿತರಾದವರು. ಇಂತಹ ಮಹಾನ್ ನಾಯಕರು ರಚಿಸಿರುವಂಥ ಸಾವಿರಾರು ವಚನಗಳನ್ನು ಸಮಾಜಕ್ಕೆ ಅರ್ಪಿಸಿದ್ದಾರೆ. ಪ್ರತಿಯೊಬ್ಬರೂ ಅವರ ವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನವು ಅರ್ಥಪೂರ್ಣವಾಗಲಿದೆ ಎಂದು ಶ್ರೀಮದ್ ನಾಗಲಾಪುರ ವೀರಧರ್ಮ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ತೇಜಸಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ನಗರದ ಅರಳೆಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣೀಯರ ಬಳಗದ ಸಂಯುಕ್ತಾಶ್ರಯದಲ್ಲಿ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಬಸವಣ್ಣನವರ ಅಗಲಿಕೆ 894ನೇ ವರ್ಷಗಳೇ ಕಳೆದರೂ ಸಹ ಇಡೀ ವಿಶ್ವವೇ ಬಸವಣ್ಣನವರ ವಚನಗಳ ತತ್ವಗಳನ್ನು ಆದರ್ಶಗಳನ್ನು ಮಾದರಿಯಾಗಿಸಿಕೊಂಡಿದೆ. ಬಸವಣ್ಣನವರ ಜೀವಿತಾವಧಿಯು ಪರೋಪಕಾರಕ್ಕೆ ಮೀಸಲಾಗಿ ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಕಾಯಕವೇ ಕೈಲಾಸ ಎಂಬ ಮಹತ್ವದ ಸಂದೇಶಕ್ಕೆ ಮೌಲ್ಯವನ್ನು ಕಟ್ಟಲಾಗದು. ವಚನಗಳು ಓದುವುದು ಸುಲಭವಾದರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟಕರ. ದುಡಿದು ಸ್ವಾವಲಂಬಿಗಳಾಗಿ ಬದುಕಬೇಕೆಂಬ ಸಂದೇಶವನ್ನು ಆದಿನಾಮದಲ್ಲೇ ಬಸವಣ್ಣನವರು ಸಾರಿದ್ದರು ಎಂದು ನೆನಪಿಸಿದರು. ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು 11 ಮೊಣದ ಅಂದರೆ 33 kg ಬಂಗಾರದ ವೇತನಕ್ಕೆ ಕೆಲಸ ಮಾಡುತ್ತಿದ್ದರು. ಆದರೆ ಅದನ್ನೆಲ್ಲವನ್ನು ಸಮಾಜದ ಸೇವೆಗಾಗಿ ವಿನಿಯೋಗಿಸುತ್ತಿದ್ದರು ಹೊರತಾಗಿ ಸ್ವಾರ್ಥಕ್ಕಾಗಿ ಎಂದೂ ಬಳಸಿಕೊಂಡಿಲ್ಲ. ಅವರ ಜನನದ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣನವರು ಅಂತ 1 ಅಡಿ ಸಹ ಜಾಗವಿಲ್ಲ ಎಂದ ಅವರು, ಬಸವಣ್ಣನವರು ಮಾನವರೆಲ್ಲರೂ ಒಂದೇ. ಧರ್ಮ, ಗಂಡು ಹೆಣ್ಣು ಸಮಾನತೆ, ಮೌಢ್ಯತೆ, ಅಸ್ಪೃಶ್ಯತೆ, ಜಾತೀಯತೆ, ಡಾಂಬಾಚಾರಗಳ ವಿರುದ್ಧ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಸಮಾಜ ಸುಧಾರಣೆಗೆ ಮಹತ್ವದ ಕೊಡುಗೆಗಳನ್ನು ನೀಡುವ ಮೂಲಕ ಮಹಾನ್ ದಾರ್ಶನಿಕರಾಗಿ ತಮ್ಮ ಸಮಾಜದ ಸಾಂಸ್ಕೃತಿಕ ನಾಯಕರಿಸಿಕೊಂಡರು ಎಂದರು. ಏಪ್ರಿಲ್ 30ರಂದು ಸರ್ಕಾರದ ಮಟ್ಟದಲ್ಲಿ ಬಸವ ಜಯಂತಿಯನ್ನು ಆಚರಿಸಬೇಕೆಂಬ ಆದೇಶವು ಸ್ವಾಗತಾರ್ಹವಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವ ಜಯಂತಿ ಆಚರಣೆ ಮಾಡುವ ಮೂಲಕ ಬಸವಣ್ಣನವರನ್ನು ಸಮಾಜತೆಯ ಸಂಸ್ಕೃತಿಯ ಸಹಾಯಕರೆಂದು ಘೋಷಿಸಿರುವುದು ಅರ್ಥಪೂರ್ಣವಾಗಿದೆ. ಅಂದಿನ ಬಸವಣ್ಣನವರ ಅನುಭವ ಮಂಟಪವೇ ಇಂದಿನ ಪಾರ್ಲಿಮೆಂಟ್ ಆಗಿದೆ. ಪಾರ್ಲಿಮೆಂಟ್ನಲ್ಲಿ ಸಹ ಬಸವ ಜಯಂತಿ ಆಚರಿಸುತ್ತಿರುವುದು ಪ್ರಜ್ಞಾರೂಪಕವಾದ ಬೆಳವಣಿಗೆಯಾಗಿದೆ ಎಂದರು. ಪೋಷಕರು ತಮ್ಮ ಮಕ್ಕಳಿಗೆ ಶಿಸ್ತು, ಶಿಕ್ಷಣ, ಆಚಾರ, ವಿಚಾರ, ಸಂಸ್ಕೃತಿ, ಸಂಸ್ಕಾರಗಳಷ್ಟೇ ಕಲಿಸುವುದೇ ದೊಡ್ಡ ಆಸ್ತಿಯಾಗಿದೆ. ಕೊನೆಯವರೆಗೆ ಉಳಿಯಬೇಕಿದೆ. ಹಾರಿಕಾ ಮಂಜುನಾಥ್ ಬಾಲಕಿಯಂತಹ ಮಗಳಿರಬೇಕು. ಇಂತಹ ಚಿನ್ನದಂಥ ಮಗಳನ್ನು ಹೆತ್ತವರು ನಿಜಕ್ಕೂ ಪುಣ್ಯವಂತರು. ಅವರು ದೇಶ ವಿದೇಶಗಳಲ್ಲಿ ನಮ್ಮ ಧರ್ಮಗಳನ್ನು ಪ್ರಚಾರ ಮಾಡುವಂತೆ ಹೆಚ್ಚಿನ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಹಾರೈಸಿದರು. ಖ್ಯಾತ ವಾಗ್ಮಿ, ಯೋಗಪಟು ಹಾಗೂ ಲೇಖಕಿ ಚಾರಿಕಾ ಮಂಜುನಾಥ್ ಮಾತನಾಡಿ, ಬಸವಣ್ಣನವರು ಮನುಷ್ಯನನ್ನಾಗಿ ಕಾಣುವಂತಹ ಕ್ರಾಂತಿ ಮಾಡಿದರು. ಎಲ್ಲವನ್ನು ತ್ಯಾಗ ಮಾಡಿ ಲೋಕದ ಕಲ್ಯಾಣಕ್ಕಾಗಿ ಶ್ರಮಿಸಿದರು. ಸಮಸ್ತ ವೇದಗಳಲ್ಲಿರುವುದು ಬಸವಣ್ಣನವರ ವಚನಗಳಲ್ಲಿದೆ. ವಚನ ಎಂದರೆ ಪ್ರಮಾಣ ಎಂಬ ಅರ್ಥದೊಂದಿಗೆ ನುಡಿದಂತೆ ನಡೆಯುವುದು ಅರ್ಥೈಸಬಹುದಾಗಿದೆ ಎಂದರು. ಶಕ್ತಿ ಭಂಡಾರಿ ಬಸವಣ್ಣನವರ ವಚನಗಳು ಮುಂದಿನ ಪರಂಪರೆಯವರೆಗೂ ಮುಂದಿರಬೇಕು. ವಚನಗಳನ್ನು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ನಾಟಿಕೊಂಡಾಗ ಮಾತ್ರ ಮುಂದೆ ಅದು ಉತ್ತಮ ಫಲ ನೀಡಲು ಸಾಧ್ಯವಾಗುತ್ತದೆ. ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿಯ ಜೀವನದ ಕುರಿತು ಹಾಗೂ ಅವರ ಕೆಲವು ವಚನಗಳನ್ನು ವಾಚಿಸಿದ ಅವರು, ಮಹಾಭಾರತದಲ್ಲಿನ ಭಗವದ್ಗೀತೆಗಳಲ್ಲಿನ ಶ್ರೀಕೃಷ್ಣ ಸಂದೇಶ ಸಾರಾಂಶವು ವಚನಗಳಲ್ಲಿ ಕಾಣಬಹುದಾಗಿದೆ ಎಂದು ವಿವರಿಸಿದರು. ದೇವಾಲಯದ ಅರ್ಚಕ ಯಡಿಯೂರಪ್ಪ ಸ್ವಾಮಿ ಅವರಿಂದ ವೇದಘೋಷಗಳಾದವು. ಶರಣೀಯರ ಬಳಗಿನಿಂದ ಪ್ರಾರ್ಥನೆ, ಸಂಧ್ಯಾ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀ ಬಸವೇಶ್ವರ ಭಕ್ತ ಮಂಡಳಿಯ ಕಾರ್ಯದರ್ಶಿ NR ಪ್ರಭಾಕರ್ ಮತ್ತು ಚಿಕ್ಕದೇವರಾಜ್ ತಂಡವು ಕಾರ್ಯಕ್ರಮದ ಉಸ್ತುವಾರಿ ವಹಿಸಿದ್ದರು. ಈ ಕಾರ್ಯಕ್ರಮದ ನಂತರ ಪ್ರಸಾದ ವಿನಿಯೋಗವಾಯಿತು. ವರದಿ ಪರ್ವೀಜ್ ಅಹಮದ್. ಧರ್ಮದ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನವನ್ನು ಭಾಳ ವಿಶೇಷವಾಗಿ ಮಾಡತಕ್ಕಂಥ ಕೀರ್ತಿ ಗಂಗಾಧರ್ ಅವರು ಮತ್ತು ಬೈಲಪ್ಪನವರು ಪ್ರಭಾಕರ್ ಅವರನ್ನು ಮೊದಲು ಮಾಡಿಕೊಂಡು ಆ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿನ ದಿನ ಸಲ್ತಾ ಇರ್ತಕ್ಕಂಥದ್ದಾಗಿದೆ. ಮತ್ತು
ವಿಶೇಷವಾಗಿ ನಮ್ಮ ಶರಣೆಯರ ಬಳಗದವರು ಇವತ್ತಿನ ದಿನ ಬಹುಶಃ ನಾವು ಸಂಘ ಸಂಸ್ಥೆಗಳು ಆಗ್ತವೆ ಹೋಗ್ತವೆ, ಆದರೆ ಆ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಜನಪರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬೆರಳೆಣಿಕೆಯಷ್ಟು ನಮ್ಮ ಶರಣೆಯರ ಬಳಗದ ಮುಖಾಂತರವಾಗಿ ಇವತ್ತಿನ ದಿನ ನಮ್ಮ ಕೋಲಾರದಲ್ಲಿ ನಮ್ಮ ಶರಣೆಯರು ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ಭಾಳಷ್ಟು ಹೆಮ್ಮೆ. ಅವ್ರು ಆಡ್ತಕ್ಕಂಥ ಒಂದು ವಚನಗಳಾಗಿರ್ಬೋದು, ಭಕ್ತಿಗೀತೆಗಳನ್ನಾಗಿರ್ಬೋದು, ಬಹುಶಃ ಒಂದು ವಾರಕ್ಕೆ ಒಂದು ಬಾರಿ ಸೇರಿ ಅವ್ರು ಮಾಡ್ತಕ್ಕಂಥ ಒಂದು ಬಸವೇಶ್ವರ ದೇವಾಲಯದಲ್ಲಿ ಭಜನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ನಮ್ಮ ವೀರಶೈವ ಲಿಂಗಾಯತ ಒಂದು ಕಾರ್ಯಕ್ರಮಗಳಾದರೂ ಸಹ ಅಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ಗುಣವನ್ನು ನಮ್ಮ ಶರಣೆಯರ ಬಳಗದವರು ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಶಿವನನ್ನು ಕಾಣೋದು ಕಷ್ಟ, ನಿಮ್ಗೆ ಕಲ್ಲಿನಲ್ಲಿ ಲಿಂಗ ಕಂಡಿದ್ದಿಲ್ಲ, ಇದಪ್ಪ ಭಕ್ತಿ ಅಂತ ಬಸವಣ್ಣನವರು ಹೇಳಿದ್ರಲ್ಲ, ಅದು ಪವಾಡ. ಅದು ಹೊರಗಿನ ಪವಾಡ, ಲೌಕಿಕದ ಪವಾಡ ಅಲ್ಲವೋ ಗೊತ್ತಿಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ಕ್ರಾಂತಿ ಉದ್ಭವ ಆಗುತ್ತಲ್ಲ. ಪ್ರತಿಯೊಂದರಲ್ಲೂ ಅವನನ್ನೇ ಕಾಣುವಂಥದ್ದು ಸತ್ವ. ಇದು ವೇದಾಂತ ಹೇಳಿಕೊಟ್ಟಂಥ ಮಾರ್ಗ, ಇದು ವಚನಗಳು ಹೇಳಿಕೊಟ್ಟಂಥ ಮಾರ್ಗ, ಇದು ದಾಸರು ತೋರಿದಂಥ ಹಾದಿ. ಇದೇ ಹಾದಿನಲ್ಲಿ ಸಾಗಿ ಬರಬೇಕಾಗಿರುವುದು ನಾವುಗಳು. ಎಷ್ಟರ ಮಟ್ಟಿಗೆ ಆ ಭಕ್ತಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅಂದರೆ ಭಗವಂತನಲ್ಲಿ ಭಗವಂತ ಮಾತ್ರ ಅಲ್ಲ, ಕಂಡವರೆಲ್ಲರಲ್ಲೂ ಭಗವಂತ ಕಾಣಿಸ್ಲಿಕ್ಕೆ ಶುರುವಾಗ್ತಾನೆ. ಎಷ್ಟರ ಮಟ್ಟಿಗೆ ಬಸವಣ್ಣನವರ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಅಂತ ಬಂದರು, ಬಸವಣ್ಣನವರ ಮಣ್ಣಲ್ಲಿದ್ದಂಥ ಗೋವುಗಳನ್ನು ಕಳ್ಳತನ ಮಾಡ್ಕೊಂಡು ಹೋದ್ರೆ ಬಸವಣ್ಣನವ್ರು ನೋಡ್ತಾರೆ, ಗೋವುಗಳು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಬೇರೆಯವರಾದ್ರೆ ಭಯ ಬೀಳ್ತಿದ್ರು, ಬೇಜಾರಾಗ್ತಿದ್ರು, ಅಯ್ಯೋ ಗೋವುಗಳು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಬಸವಣ್ಣನವ್ರು ಹೇಳ್ತಾರೆ, ಪಾಪ ಗೋವು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ, ಕರುಗಳನ್ನು ಮರೆತು ಹೋಗಿದ್ದಾರೆ ಅಂತ ಕರುಗಳನ್ನು ಬಿಟ್ಟು ಕಳಿಸಿದ್ರು ಬಸವಣ್ಣನವರು. ಅಷ್ಟು ಭಕ್ತಿ, ಅದು ಭಗವಂತನ ಪರವಾಗಿ ಒಮ್ಮೆ ಬಂದ್ರೆ ಮಾನವರಲ್ಲಿ ಮಾಧವನನ್ನು ಕಾಣುವಂತಹ ಪರಿ ಇದೆಯಲ್ಲ, ಅದನ್ನ ತೋರಿಸಿಕೊಟ್ಟಂತವ್ರು ಬಸವಣ್ಣನವರು. ಅದನ್ನ ತೋರಿಸ್ಕೊಡ್ಲಿಕ್ಕೆ ಎಲ್ಲವನ್ನು ಅರ್ಪಣೆ ಮಾಡಿ ನಿಂತಂತವ್ರು. ಅವರಿಗೆ ಧನ್ಯವಾದಗಳು. ಶ್ರೀಮತಿ ವಿಮಲಾ ಬೈಲಪ್ಪನವರು. ಈ ದಡದ ಆಟ ಮೊದಲ ಹಾಗೂ ಇಂಥವರು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಭೂಮಿಯ ಮಗಳಾಗಿರ್ತಕ್ಕಂಥ ಕೋಲಾರ ಚಿನ್ನದ ನಾಡಿನ ಮಗಳಾಗಿರ್ತಕ್ಕಂಥ ಹಾರಿಕಾ ಮಂಜುನಾಥ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಭೂಮಿಯ ಮಗಳಾಗಿರ್ತಕ್ಕಂಥ ಕೋಲಾರ ಚಿನ್ನದ ನಾಡಿನ ಮಗಳಾಗಿರ್ತಕ್ಕಂಥ ಹಾರಿಕಾ ಮಂಜುನಾಥ್ ಅವರು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಶಸ್ತ್ರ ಬ್ರಹ್ಮ ತೇಜೇಶ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಂದ ಹೆಚ್ಚಿನದಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀಡಲಿ, ನಮ್ಮ ಹಿಂದುತ್ವವನ್ನು ಉಳಿಸಲಿ, ಕ್ರಾಂತಿಕಾರಿ ಬಸವಣ್ಣನ ಬಗ್ಗೆ, ಶರಣರ ಮೆಟ್ಟಿದ ನಾಡು ನಮ್ಮ ಈ ನಾಡು, ಆ ನಾಡಿನ ಬಗ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಮಾತುಗಳನ್ನು, ಈ ವಾಕ್ಚಾತುರ್ಯವನ್ನು ಇನ್ನೂ ಹೆಚ್ಚಿನದಾಗಿ ಕೊಡ್ಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಶರಣೆಯರ ಬಳಗದ ಪರವಾಗಿ ತುಂಬೂರು ಅವ್ರಿಗೂ ಕೂಡ ಬಳಗದವರಿಗೆ ಮಾರ್ಗದರ್ಶಕರು, ಶರಣೆಯರ ಬಳಗದ ಪರವಾಗಿ ತುಂಬೂರು ಧನ್ಯವಾದಗಳ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಮತ್ತು ಶರಣೆಯರ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಬಸವೇಶ್ವರ ದೇವಸ್ಥಾನ ಅರಳೇಪೇಟೆ ಇಲ್ಲಿ ನಡೆಯುವ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ಹಾಗೂ ಭಕ್ತಾದಿಗಳೆಲ್ಲರೂ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ದಿನಾಂಕ 28/4/2025 ಸೋಮವಾರ ಸಂಜೆ 7:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೂರ್ಯ ಆರ್ಟ್ಸ್ ಇಂಟರ್ನ್ಯಾಷನಲ್ ಬೆಂಗಳೂರು ಅರ್ಪಿಸುವ ಅನುಭವ ಮಂಟಪ ಹಾಗೂ ಶಾಸ್ತ್ರೀಯ ನೃತ್ಯ ಮತ್ತು ವಚನ ನೃತ್ಯ ವೈಭವ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವಿನಿಯೋಗವಿರುತ್ತದೆ. ಕಾರ್ಯಕ್ರಮವು ತುಂಬ ಚೆನ್ನಾಗಿರುತ್ತದೆ, ಎಲ್ಲರೂ ದಯಮಾಡಿಸಿ. ದಿನಾಂಕ 29/4/2025 ಮಂಗಳವಾರ ಸಂಜೆ 7:30 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಸುಪ್ರಸಿದ್ಧ ಯಕ್ಷ ಶ್ರೀ ಕಲಾವೃಂದ ತಂಡದಿಂದ ಜಾಂಬವತಿ ಕಲ್ಯಾಣ, ನಿರ್ದೇಶನ ಶ್ರೀನಿಧಿ ಹೊಳ್ಳ. ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವಿನಿಯೋಗವಿರುತ್ತದೆ. ಹಾಗೂ ಈ ದಿವಸ ತುಂಬ ಸಂತೋಷವಾಗಿ ನಗೆಗಡಲಲ್ಲಿ ಎಲ್ಲರನ್ನೂ ತೇಲಿಸಲಿದ್ದಾರೆ. ಜಾಂಬವತಿ ಕಲ್ಯಾಣವೆಂಬ ಒಂದು ಯಕ್ಷ ಶ್ರೀಕಲಾ ವೃಂದ ತಂಡದಿಂದ ಎಲ್ಲರೂ ಆಗಮಿಸಿ ಕೃತಾರ್ಥರಾಗಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಂತರ
ಬಸವ ಜಯಂತಿ ಪ್ರಯುಕ್ತ ಬಸವೇಶ್ವರ ದೇವಸ್ಥಾನದ ಮೂಲ ದೇವರಿಗೆ ಮಹಾರುದ್ರಾಭಿಷೇಕ ಮತ್ತು ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ಅದೇ ದಿನ ಸಂಜೆ ಅಂದರೆ 30/4/2025 ದಿನ ಸಂಜೆ 7:15 ಅಶ್ವಾರೂಢ ಶ್ರೀ ಬಸವೇಶ್ವರರ ಉತ್ಸವ ಪ್ರಾರಂಭವಾಗಲಿದೆ. ವಿಶೇಷ ಆಕರ್ಷಣೆ ಇದರೊಂದಿಗೆ ನಂದಿ ಧ್ವಜ, ವೀರಗಾಸೆ, ಕರಡಿ ವಾದ್ಯ ಉದ್ಘಾಟನೆಯ ನಂತರ ಅರಳೆಪೇಟೆ ಬಸವೇಶ್ವರ ದೇವಸ್ಥಾನದಿಂದ ಉತ್ಸವ ಹೊರಟು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ಆಗಮಿಸಿ ಅಗ್ನಿಕುಂಡ ಪ್ರವೇಶ ಮತ್ತು ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮವು ಮುಕ್ತಾಯವಾಗುವುದು. ಎಲ್ಲ ಬಾಂಧವರು ಬರಬೇಕಾಗಿ ಸವಿನಯ ಪ್ರಾರ್ಥನೆ ಹಾಗೂ